ಹಾಂ ನಮಸ್ತೆ ಸರ್. ಇದು ಏನು ನೀವು ವ್ಯಾಪಾರ ಮಾಡ್ತಾ ಇರೋದಮ್ಮ? ನಾವು ರಾಗಿ ಅಂಬ್ಲಿ ಮಜ್ಜಿಗೆ ಮಾಡ್ತಾ ಇದ್ದೀವಿ. ಇದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಮ್ಮ? ನಾವು ಒಂದು 7 ವರ್ಷದಿಂದ ಮಾಡ್ತೀವಿ. 7 ವರ್ಷ. ಮೊದಲು ಯಾವ ಪ್ರಾರಂಭ ಮಾಡಿದ್ದು? ಇದು ನಮ್ಮಪ್ಪ ಮಾಡಿದ್ದು. ನಮ್ಮಪ್ಪ ಸತ್ತೋಗ್ಬಿಟ್ರು. ನಮಗೆ ಗಂಡ ಇಲ್ಲ. ನಾನು ಕೆಲ್ಸಕ್ಕೆ ಹೋಗೋಕ್ಕೆ ಆಗಿಲ್ಲ, ಮಕ್ಕಳೆಲ್ಲ ಇದ್ದಾರೆ, ಬಿಟ್ಬಿಟ್ಟು ಹೋಗೋಕ್ಕಾಗಿಲ್ಲ. ಅದಕ್ಕೆ ಓನಾಗಿ ಬಿಸ್ನೆಸ್ ಮಾಡ್ಬೇಕಂದ್ಬಿಟ್ಟು ಇದು ಮಾಡಿದ್ದು. ಕೆಲ್ಸಕ್ಕೆ ಹೋಗಿದ್ರೆ ಈ ಟೈಮ್ಗೆ ಕರೆಕ್ಟಾಗಿ ಹೋಗಬೇಕು. ಇದಂದರೆ ನಮ್ಮ ಬಿಸ್ನೆಸ್ಸು. ನಾವು 11 ಗಂಟೆಗೆ ಹೋಗ್ಬೋದು, 12 ಗಂಟೆಗೆ ಹೋಗ್ಬೋದು. ಅದರಿಂದ ಏನು ಪ್ರಾಬ್ಲಮ್ ಇಲ್ಲ ಅಂದ್ಬಿಟ್ಟು. ನಿಮ್ಮ ಯಜಮಾನರು ಅವರೇ ಅವರು ವರ್ಷಾಪ್ ಹೋಗ್ತಾ ಇತ್ತು. ಈಗ ಇಲ್ಲ, ಅವರು ಸತ್ತೋಗ್ಬಿಟ್ರು. ಎಷ್ಟು ವರ್ಷದಿಂದ? ಆಯಿತು ಒಂದು 8 ವರ್ಷ. 8 ವರ್ಷದಿಂದ 7 ವರ್ಷದಿಂದ ಹೌದು, ಹಾಂ ಇದೆ. ಡೈಲಿ ಎಷ್ಟು ಬಂಡವಾಳ ಹಾಕಬೇಕಾಗುತ್ತಮ್ಮ ಇದಕ್ಕೆ? ನಾವು 1,500 ಹಾಕಿದ್ರೆ ಒಂದು 800, 1,000. ಬೇರೆ ಕಡೆ ಕೆಲಸ ಹೋಗಿದ್ರೆ ಇಷ್ಟು ಸಂಪಾದನೆ ಮಾಡೋಕೆ ಆಗ್ತಿರಲಿಲ್ಲ? ಮಾಡಬೇಕು, 2 ಶಿಫ್ಟ್ ಮಾಡಬೇಕು. ಬೆಳಗ್ಗೆ 1 ಶಿಫ್ಟ್ ಹೋಗಿದ್ರೆ 400 ರೂಪಾಯಿ, ತಿರ್ಗಾ ಇನ್ನೊಂದು ಶಿಫ್ಟ್ ಹೋಗಿದ್ರೆ 400 ರೂಪಾಯಿ, 800 ರೂಪಾಯಿ ಅದರಲ್ಲಿ ಸಿಗುತ್ತೆ. ಇದು ಏನಂದರೆ ಯಾರು ನಮ್ಮನ್ನ ಕೇಳೋಕ್ಕೆ ಯಾರೂ ಇಲ್ಲ. ನಮ್ಮ ಬಿಸ್ನೆಸ್ ನಾವು ಮಾಡ್ತೀವಿ. ನಾವೇ ಓನರು, ನಾವೇ ಕೆಲಸ ಮಾಡೋರು, ಎಲ್ಲ ನಮ್ಮದೇ. ಏನೇನು ಮಾಡ್ತಾ ಇದ್ದೀರಮ್ಮ ಇಲ್ಲಿ ರಾಗಿ ಅಂಬ್ಲಿ ಮಜ್ಜಿಗೆ ಎರಡೇ ಮಾಡ್ತಾ ಇದ್ದೀವಿ. ಒಂದು ಗ್ಲಾಸ್ಗೆ ಎಷ್ಟಾಗುತ್ತಮ್ಮ ರೇಟ್? ಒಂದು ಗ್ಲಾಸ್ 20 ರೂಪಾಯಿ. 20 ರೂಪಾಯಿ. 7 ವರ್ಷ ಅಂದ್ರೆ 20 ರೂಪಾಯಿನೇ ಸಾಕು. ಇದು ಬಡವರಿಗೆ ಅಂತೆ, ಬಡವರು ಕುಡಿತಾರೆ, ಎಲ್ಲರೂ ಕುಡಿತಾರೆ. ನೀವು ಬಡತನ ಅನುಭವಿಸಿದ್ರೆ? ಮಕ್ಳಿಗೆ ಒಂದು ಇದು 20 ರೂಪಾಯಿ ಸಿಗುತ್ತೆ. ಟೀ ಕುಡಿಯೋದೆ ಇದು ಒಳ್ಳೆಯದು, ಇದು ನಾನು ಕುಡಿತಾರೆ. ಒಂದು ಟೀಯೇ 20 ರೂಪಾಯಿ. ಇವಾಗ ಮೆಜೆಸ್ಟಿಕಲ್ಲಿ 20 ರೂಪಾಯಿ ಟೀ ಕುಡಿಯೋದು. ಇದು ಒಳ್ಳೆಯದು, ಬಿಸಿಲಿಗೆ ಮೈ ತಣ್ಣಗಾಗತ್ತೆ. ಇವಾಗ ಅಲ್ಸರ್ ಇದ್ರೆ ಇದು ಕುಡಿತಾರೆ. ಆಪ್ರೇಷನ್ ಮಾಡಿ ಕ್ಯಾನ್ಸರ್ ಇರೋರು ಕುಡಿತಾರೆ. ಇದು ಟ್ರೀಟ್ಮೆಂಟ್ ಅಂತಾರೆ. ಇವಾಗ ಕೊರೋನಾ ಬಂದಮೇಲೆ ರಾಗಿ ಗಂಜಿ ಜಾಸ್ತಿ ಹೋಗ್ತಾ ಇದೆ. ಕೊರೋನಾ ಬಂದಮೇಲೆ ನಮಗೆ ಇದು ಜಾಸ್ತಿ ಇಂಪ್ರೂವ್ಮೆಂಟ್ ಆಗಿದೆ. ಮುಂಚೆ ಎಲ್ಲ ರಾಗಿ ಅಂಬ್ಲಿನ ಹೇಳ್ತಾರೆ, ಪಿಜ್ಜಾ, ಬರ್ಗರು ಈ ಥರ ಜನ ಹೋಗ್ತಾ ಇತ್ತು. ಇವಾಗ ರಾಗಿ ಅಂಬ್ಲಿ ಅಂದರೆ ಕೊರೋನಾ ಬಂದಮೇಲೆ ಹಳೆಯದು ತಿನ್ಬೇಕು ಅಂದ್ಬಿಟ್ಟು ನಮ್ಮ ಅಜ್ಜಿ ಎಲ್ಲ ಇವಾಗ 100 ವರ್ಷ ಇತ್ತು. ಇವಾಗ ಎಲ್ಲ ಕೆಮಿಕಲ್ಲೇ. ಇದು ನ್ಯಾಚುರಲ್ ಐಟಮು ನಾವು ಮಾಡ್ತಾ ಇದ್ದೀವಿ. ಏನೂ ಇಲ್ಲ, ಬರೀ ರಾಗಿ, ಕಂಬು, ಜೋಳ ಇದು 3 ಹಾಕ್ಬಿಟ್ಟು ಹೆಲ್ತು ಅದು ಬಾಡಿಗೆ. ಖಾಲಿ ಹೊಟ್ಟೆಯಲ್ಲಿ ಬಂದ್ರೂ ಇದು ಕುಡಿಬೇಕಂದು ಕುಡಿತಾರೆ. ಈಗ ರಾಗಿ ಅಂಬ್ಲಿಗೆ ಏನೇನು ಮಾಡ್ತೀರ? ರಾಗಿ, ಜೋಳ, ಕಂಬೋದು ಅದೆಲ್ಲ ಎನರ್ಜಿ ಫುಡ್ಡೇ. ಇದು ಮಾಡಿ ನಾವು ರೆಡಿ ಮಾಡ್ಕೊಂಡು ಬರ್ತೀವಿ. ಐಸ್ ಮಿಕ್ಸ್ ಮಾಡೋದಿಲ್ಲ. ಕೆಲವರಿಗೆ ಇದು ನ್ಯಾಚುರಲ್ ಐಟಮ್ ಹಂಗೆ ಕುಡಿಬೇಕಂತಾರೆ. ಜ್ಯೂಸ್ ಕುಡಿಯೋಣ ಐಸ್ ಹಾಕ್ತಾರೆ, ಬೇಡ ಅಂತಾರೆ. ಇದು ಹಂಗೆ ಕುಡಿದ್ರೆ ತಣ್ಣಗಿರುತ್ತೆ. ಇದು ಕುಡಿದು ಒಂದು 5 ನಿಮಿಷ ಮೇಲೆ ತಣ್ಣಗಾಗುತ್ತೆ ಮೈ. ಬಾಡಿ ಹೀಟ್ ಆಗುತ್ತೆ. ಗಾಡಿ ಓಡೋರಿಗೆ ಎಲ್ಲ ಹೀಟ್ ಆದರೆ ಇದು ಕುಡಿದ್ರೆ ಒಳ್ಳೇದಂತಾರೆ. ಒಂದಿನ ಕುಡಿಯೋರು ತಿರ್ಗಾ ಬರ್ತಾರೆ ನಮ್ಮ ಹತ್ರ. ನಮಗೆ ಹೀಟು ಕಮ್ಮಿ ಆಗುತ್ತೆ, ಇದು ಕುಡಿದ್ರೆ ಪರವಾಗಿಲ್ಲ ಅಂತ ಬರ್ತಾರೆ. 20 ರೂಪಾಯಿ ಅಂದರೆ ನಾವು ಅವಾಗ ಚಿಕ್ಕ ಗ್ಲಾಸಲ್ಲಿ ಮಾಡಿದ್ದು 10 ಇವಾಗ ನಮಗೂ ಸ್ವಲ್ಪ ಇದಾಗಬೇಕು, ದೊಡ್ಡ ಗ್ಲಾಸ್ ಮಾಡಿಬಿಟ್ಟು 20 ರೂಪಾಯಿ ಅಂತೀವಿ. ಏನು ಬೇಕಣ್ಣ? ಮಜ್ಜಿಗೆ, ಗಂಜಿ. ಪವರ್ ಚೆನ್ನಾಗಿರುತ್ತೆ. ಆಸ್ಪತ್ರೆ ಕಡೆ ತಲೆಯಾಕೆ ಮಲಗಲ್ಲ. ಎಷ್ಟು ವರ್ಷದಿಂದ ಕುಡಿತಾ ಇದ್ದೀರಾ? ಊರಲ್ಲಿದ್ದಾಗ ರಾಗಿ ಮುದ್ದೆ ಎಲ್ಲ ಊಟ ಮಾಡ್ತೀವಿ. ಇಲ್ಲಿ ಬೆಂಗಳೂರಿಗೆ ಬಂದಮೇಲೆ ರಾಗಿ ಮುದ್ದೆ ಸಿಗಲ್ಲ ನಮಗೆ. ರಾಗಿ ಅಂಬ್ಲಿ ಕುಡಿಯೋದು. ಅವರು ಆರೋಗ್ಯ ಚೆನ್ನಾಗಿರುತ್ತೆ. ಇಲ್ಲಿ ಎಷ್ಟು ದಿವಸದಿಂದ ಕುಡಿತಾ ಇದ್ದೀರಿ? 7 ವರ್ಷದಿಂದ. ಇಲ್ಲಿ 7 ವರ್ಷದಿಂದ ಕುಡಿತಾ ಇದ್ದೀರಾ? ನಾನು ಯಜಮಾನ್ರು ಇರೋವಾಗ ಮನೇಲೇ ಇತ್ತು. ಬತ್ತಿ ಕೆಲಸ ಮಾಡಿದ್ದು, ಊದುಬತ್ತಿ ಮಾಡಿದ್ದು. ಸತ್ತೋಗೋದು ಊದುಬತ್ತಿ ಕೆಲಸ ಬಂದು ನನಗೆ ಅಷ್ಟೊಂದು ಮಕ್ಕಳು ಇದು ಮಾಡಿಕೊಂಡು ಕಂಪನಿಗೆ ಹೋಗೋಕೆ ಆಗೋದಿಲ್ಲ. ಒಂದಿನ ಹೋಗಿ ಮಾಡಿದ್ರೇನೋ ಆ ಸೆಂಟು ವಾಸನೆಗೆ ಮಕ್ಕಳಿಗೆಲ್ಲ ಜ್ವರ ಬಂದು ಇದು ಮನೇಲಿ ಬಿಟ್ಬಿಟ್ಟು ಸ್ವಲ್ಪ ನಮ್ಮ ನೋಡಿಬಿಟ್ಟು ಸ್ಕೂಲ್ಗೆ ಹೋಗೋಕ್ಕೆ ಸರಿ ಆಗುತ್ತೆ ಅಂದ್ಬಿಟ್ಟು ಇದು ಮಾಡಿದ್ದೆ. ಎಷ್ಟು ಜನ ಮಕ್ಕಳು? ಒಂದು ಮಗಳು, ಮಗ ಒಬ್ಬನು, ಮಗಳು. ಇವಾಗ ಮಗಳು 2nd ಇಯರು, ಮಗ 10th ಎಕ್ಸಾಮ್ ಬರೆದಿದ್ದಾನೆ. ನೀವು ಇದರಲ್ಲೇ ಸಂಪಾದನೆ ಮಾಡಿ ಇಬ್ಬರನ್ನು ಓದಿಸ್ತಾ ಇದ್ದೀವಿ. ಈ ಜೀವನ ಎಲ್ಲ ನಡೀತಾ ಇರೋದು ಈ ಮಜ್ಜಿಗೆ ಮತ್ತು ಅಂಬ್ಲಿ. ಈ ಕೆಲಸ ನಿಮಗೆ ಯಾವತ್ತೂ ಬೇಜಾರಾಗಿಲ್ಲ? ಆಗುತ್ತೆ. ನಾವು ಸಿಂಗಲ್ ಪೇರೆಂಟ್ ಅಂದರೆ ಕಷ್ಟ ಮಾಡಬೇಕು. ಸ್ವಲ್ಪ ಬಿಟ್ಟಿದ್ರೂ
ನಮ್ಮ ರಿಲೇಷನ್ ಏನು ಹೇಳ್ತಾರೆ, ಹೆಂಗಿದ್ದಾರೆ ನೋಡ್ತೀರಾ, ಮಕ್ಕಳು ಹೆಂಗಿದ್ದಾರೆ ನೋಡ್ತಾರೆ ಅಂತ. ನಾವು ಸಿಂಗಲ್ ಪೇರೆಂಟ್ ಅಂದ್ರೇನು ನನ್ನ ಮಕ್ಕಳು ನೋಡ್ಬೇಕಂದ್ಬಿಟ್ಟು ನೋಡ್ತಾ ಇದ್ದೀನಿ. ಮಕ್ಕಳಿಗೋಸ್ಕರ ಈ ಕೆಲಸ. ಹೌದು. ಮಗಳನ್ನ PUC ವರೆಗೂ ಓದಿಸಿದ್ದೀರಾ? ನನ್ನ ಮಗಳು 10th 93% ಬಂದಿದ್ದು, ಚೆನ್ನಾಗಿ ಓದಿದ್ದು. ಇವಾಗ ಸೆಕೆಂಡ್ PUCಯಲ್ಲಿ 90 ಬಂದಿದ್ದಾಳೆ. 90 ಬಂದಿದ್ದಾರೆ ಸೈನ್ಸಲ್ಲಿ. ಹಾಂ, ಖುಷಿ ಆಗುತ್ತೆ ನೀವು ಮಾಡ್ತಾರೋ ಕೆಲಸ ಹಂಗಾದ್ರೆ? ನನ್ನ ಮಗಳಿಗಿಂತ ಖುಷಿ ಆಗುತ್ತೆ. ಅವರು ಹೋಗ್ತಾ ನಮ್ಮ ಕಷ್ಟ ನೋಡಿಬಿಟ್ಟು ಅವರೆಲ್ಲ ಓದ್ತಾರೆ ಅಂದ್ಬಿಟ್ಟು ಈ ಕಷ್ಟ ನನಗೆ ಇದಾಗುತ್ತೆ. ಅಂದರೆ ನಿಮ್ಮ ಮಗಳು ಕೂಡ ನೀವು ಮಾಡ್ತಾ ಇರೋ ಕಷ್ಟ ಕಷ್ಟ ಅರ್ಥ ಆಗುತ್ತೆ. ಏನು ಮಾಡಬೇಕು, ಸ್ವಲ್ಪ ರೆಸ್ಟ್ ಮಾಡಿ, ನಿನ್ನ ಮೈಗೆ ಸ್ವಲ್ಪ ಇದು ಮಾಡಿ ಅಂತಾರೆ. ನಾನು ಒಂದಿನ ರೆಸ್ಟ್ ಮಾಡಿದ್ರೇನು ನಮ್ಮ ಕಸ್ಟಮರ್ ಬಂದು ಬೈತಾರೆ, ನಿಮ್ಮ ಕೈಯಿಂದ ಹುಡ್ಕೊಂಡು ಬರ್ತೀವಿ, ನೀವು ಇಲ್ಲ ಅಂದರೆ ನಾವು ಎಲ್ಲಿ ಹೋಗೋದು. ಆ ಥರ ಒಂದು ಟ್ರೆಂಡ್ ಸೆಟ್ ಮಾಡಿಬಿಟ್ಟಿದ್ದೀರಾ ಬೆಂಗಳೂರಲ್ಲಿ? ನಾವು ಕೊಡೋದು ಒಂದು ಇದು ಇದ್ರೇನು ನಮ್ಮ ಪ್ರೀತಿ ಒಂದು ಇರಬೇಕು. ಕೊಡೋವಾಗ ನಮ್ಮ ಪ್ರೀತಿ ಇರಬೇಕು. ಅವ್ರ ಅಮ್ಮ ಕೈಯಲ್ಲಿ ಕೊಡೋ ಥರ ಇರಬೇಕು. ಅಮ್ಮನ ಥರ ನೀವು ಕೊಡ್ತೀರಾ? ಕೊಡಬೇಕು. ಆ ಮಾತು ಹೇಳುವಾಗ ನನಗೆ ಒಂದು ಖುಷಿ, ಪರವಾಗಿಲ್ಲ ನಮ್ಮ ಕಸ್ಟಮರ್ ಹಿಂಗೆ ಹೇಳ್ತಾರೆ ಅಂದ್ಬಿಟ್ಟು. ಅದು ಬೆಂಗಳೂರಲ್ಲಿ ಬಂದು, ಅದು ಗಾಂಧಿನಗರ ಮೆಜೆಸ್ಟಿಕಲ್ಲಿ ಈ ಥರ 7 ವರ್ಷದಿಂದ ಇದು ಬಿಸ್ನೆಸ್ ಮಾಡಿದ್ದೀರಲ್ಲ, ಅದು ಮಾಡಿ ಮಕ್ಕಳು ಸಾಕ್ತಾ ಇದ್ದಿಲ್ಲ, ನಿಜವಾಗ್ಲೂ ಖುಷಿ ಆಗುತ್ತೆ. ಆದರೂ ಕೂಡ ನಿಮಗೆಲ್ಲೋ ಬೇಜಾರಾಗಿದೆ ಅಲ್ವಾ? ಕಷ್ಟ ಆಗುತ್ತೆ, ಅದು ನೋಡಿದ್ರೆ ಇದಾಗೋದಿಲ್ಲ. ನಮ್ಕೆಂದ ಇನ್ನೂ ಬಡವರು ಇದ್ದಾರೆ, ಅದು ನೋಡಬೇಕು. ಬಡವರು ನೋಡಿ ನಿಮಗೆ ನಮ್ಮ ಪರವಾಗಿಲ್ಲ, ದೇವರು ಹಿಂಗೆ ಬಿಟ್ಟಿದ್ದಾರೆ, ಇದು ಇದು ಐಡಿಯಾ ಕೊಟ್ಟಿದ್ದಾರಲ್ವ, ಅದೇ ನಮಗೆ ಒಂದು ಖುಷಿ ತಾನೆ. ನಮ್ಗೆ ಕಷ್ಟ ಇದ್ರೇನು ಇದು ನಮಗೆ ಕೆಳಗೆ ಇರೋರು ಜ್ಞಾಪಕ ಬರಬೇಕು, ನಮಗಿಂತ ದೊಡ್ಡವರು ಜ್ಞಾಪಕ ಇರಬಾರ್ದು ಯಾವಾಗೂ. ನಮಗಿಂತ ಕೆಳಗಿರೋರು ನೋಡಿದ್ರೆ ನಮಗೆ ಇನ್ನೂ ಇದಾಗತ್ತೆ. ಅವ್ರಿಗಿಂತ ನಮಗೆ ಪರವಾಗಿಲ್ಲ, ನಾವು ಚೆನ್ನಾಗೇ ಇದ್ದೀವಿ ಹಂಗಿರ್ಬೇಕು. ನಮಗಿಂತ ದೊಡ್ಡವರು ನೋಡಿದ್ರೆ ಏನಾಗುತ್ತೆ, ಅವ್ರು ದೊಡ್ಡವರು ನಮ್ಮ ಹಿಂಗೆ ಆ ಥರ ಬರಬಾರ್ದು. ಯಾವಾಗೂ ಕೆಳಗೆ ಇರೋರು ನೆನಪಲ್ಲಿ ಇರಬೇಕು, ಆವಾಗ ನಮಗೆ ಒಂದು ಇದಾಗತ್ತೆ. ಇದೆಲ್ಲ ಹೆಂಗೆ ಕಲ್ತ್ರಿ ಅಮ್ಮ ಇದನ್ನೆಲ್ಲ, ಈ ಗುಣ ಎಲ್ಲ? ಏನು ಈ ಥರ ಗುಣಗಳು ಕಷ್ಟ ಬಂದರೆ ಎಲ್ಲ ಬರ್ತಾ ಇದೆ. ನೀವೇನು ಓದಿದ್ದೀರಾ? ನಾವು 7th ಹೋಗಿದ್ದು ಇಲ್ಲಿ ಬೆಂಗಳೂರಲ್ಲಿ. 7th ಓದಿದ್ದು ಬೆಂಗಳೂರಲ್ಲಿ. 7th ಓದೋಕ್ಕಾಗಿ ಕಷ್ಟ ಅವಾಗೆಲ್ಲ ಯಾರು ಅಷ್ಟೊಂದು ಇದು ಕೊಟ್ಟಿಲ್ಲ ಓದೋಕ್ಕೆ. ಕೆಲಸ ಮಾಡಬೇಕು, ಅವಾಗನೂ ಊದುಬತ್ತಿ ಕೆಲಸ ಮಾಡಿದ್ದು, ಅದು ಮಾಡಿ ನಮ್ಮ ಜೀವನ ಎಲ್ಲ ಇದು ಮಾಡಿದ್ದು, ನಮ್ಮ ಅಮ್ಮೆಲ್ಲ ನೋಡಿದ್ದು. ನಮಗೆ ಒಂದು ಇದು ಬರುವಾಗ ನಮಗೆ ಈ ಕೆಲಸ ಮಾಡಬೇಕು ಅಂದ್ಬಿಟ್ಟು ಮಾಡಿದ್ದು. ನಾನು ಓದಿಲ್ಲ ಅಂದಮೇಲೆ ನನ್ನ ಮಕ್ಕಳು ಓದಬೇಕು. ಇವಾಗೂ ಅವ್ರಿಗೆ ಏನು ಹೇಳೋದು, ನಾನು ಓದಿಲ್ಲ ಅದಕ್ಕೆ ಈ ಕಷ್ಟ ಮಾಡ್ತೀನಿ. ನೀ ಚೆನ್ನಾಗಿ ಓದಿ, ನೀ ಒಂದು ಬೆಂಗಳೂರಲ್ಲಿ ಒಂದು ಇದು ಇರಬೇಕು, ನಿಮಗೆ ಪವರ್ ಇರಬೇಕು, ಆ ಥರ ಇರಬೇಕು. ಈಗ ನಿಮ್ಮ ಥರ ಎಷ್ಟೋ ಜನ ಹೆಣ್ಮಕ್ಳು ಗಂಡ ಮಕ್ಕಳು ಯಾರು ಇಲ್ದೇ ಇರ್ತಾರೆ, ಅಂಥವ್ರು ಸೂಸೈಡ್ ಮಾಡ್ಕೊಳ್ಳೋದು ಅಥವಾ ಬದುಕಕ್ಕೆ ಆಗಲ್ಲ ಅಂತಾರೆ, ಅಂಥವ್ರಿಗೆ ಏನು ಹೇಳಕ್ಕೆ? ಅದು ಭಯ. ಅವರಿಗೆ ಭಯ ಇರಬಾರ್ದು. ಯಾವಾಗಲೂ ಒಂದ್ಸಲಿ ಸೆತ್ತೋಗೋದು ಇರೋವಾಗ ಅವರು ಇಷ್ಟು ಕಷ್ಟ ಮಾಡಿದ್ರು ಚೆನ್ನಾಗಿ ಅವ್ರ ಮಕ್ಕಳು ಇದು ಮಾಡಿದ್ದಾಳೆ, ಪರವಾಗಿಲ್ಲ ಹೇಳ್ಬೇಕು, ಒಂದು ಇದು ಇರಬೇಕು. ಇವಾಗ ನಂತರ ಇರೋರಿಗೆ ನಾವು ಇವಾಗ ನಮ್ಮ ಗಂಡ ಇಲ್ಲದ್ರೂ ನಾವು ನನ್ನ ಮಕ್ಕಳೆಲ್ಲ ದುಡ್ತೀವಿ ನೋಡಿ, ಆ ಥರ ಒಂದು ಇದು ಇರಬೇಕು. ಬಿಟ್ಟರೆ ಬೇರೆ ಇನ್ಯಾವುದಿಲ್ಲ, ಬೇರೆ ಏನೂ ಇಲ್ಲ, ಯಾರೂ ಸಪೋರ್ಟ್ ಇಲ್ಲ ಕೂಡ. ಹೆಚ್ಚು ಸಂಪಾದನೆ ಮಾಡಿ ಬೆಂಗಳೂರಲ್ಲಿ ಮಕ್ಕಳಿಗೊಂದು ಭವಿಷ್ಯ ಕೊಡ್ತಾರೆ. ನಿಮ್ಮ ಮಗಳು ಯಾವಾಗಲೂ ಕೂಡ ಈ ಥರ ಕೆಲಸ ಮಾಡ್ತಿರ್ತೀವಿ, ಯಾವಾಗಲೂ ಬೇಜಾರು ಮಾಡ್ತಾರೆ? ಇಲ್ಲ, ಅದೆಲ್ಲ ಏನೂ ಇಲ್ಲ, ಪರವಾಗಿಲ್ಲಮ್ಮ, ನೀನು ಮಾಡೋಕ್ಕೆ ನಮ್ಮ ಕಾಲೇಜಲ್ಲೆಲ್ಲ ಬಂದು ನಿಮ್ಮಮ್ಮ ಒಂದು ಜೆಂಟ್ಸ್ ಥರ ಮಾಡ್ತಾರೆ, ನಮಗೆ ಒಂದು ಖುಷಿ ಬರುತ್ತೆ ಅಂತ. ಮಕ್ಕಳು ಎಲ್ಲ ಏನು ಅಷ್ಟೊಂದು ಕಷ್ಟ ಮಾಡೋದಿಲ್ಲ. ಕಾಲೇಜ್ ಹತ್ರ ಮಕ್ಕಳೆಲ್ಲ ನೋಡ್ತಾರಲ್ವ, ಕಾಲೇಜಲ್ಲಿ ಹೇಳೋದು ನಿನ್ನಮ್ಮ ಗ್ರೇಟು, ಜೆಂಟ್ಸ್ ಥರ ವ್ಯಾಪಾರ ಮಾಡ್ತಾರೆ, ಪರವಾಗಿಲ್ಲ, ಅವ್ರನ್ನ ನೋಡಿಬಿಟ್ಟು ಇನ್ನೂ ನೀನು ಓದಬೇಕು ನನ್ನ ಮಗಳಿಗೆ ಎಂಕರೇಜ್ ಮಾಡ್ತಾರೆ. ಆಯಿತು, 7-8 ವರ್ಷ ಆಗಿದ್ದು. ನನಗೆ ಎಷ್ಟು ಆವಾಗ 26. 26 ವರ್ಷಕ್ಕೆ ಗಂಡನ ಕಳ್ಕೊಂಡು ಜೀವನ ತುಂಬ ಕಷ್ಟ ಅನುಭವಿಸಿದೆ. ಕಷ್ಟ ಇರಬಾರ್ದು ಅಂದ್ಬಿಟ್ಟೆ ಈ ಕಷ್ಟ ಇವಾಗ ಈ ವ್ಯಾಪಾರ ಮಾಡೋವಾಗ ನಮಗೆ ಇದು ಒಂದು ಇದಾಯಿತು, ನಮ್ಮ ಕಸ್ಟಮರ್ ಆ ಕಷ್ಟ ಹೋಗಿದ್ದು ನನಗೆ. ಇವಾಗ ಅದೇ ಕಷ್ಟ ಇರಬಾರ್ದು ಮಕ್ಕಳಿಗೆ. ಇವಾಗ ನಮ್ಮ ಕಸ್ಟಮರೇ ನಮ್ಮ ಎಲ್ಲ. ಇವಾಗ ನಮ್ಮ ಕಡೆ ಬರುತ್ತಾರಲ್ವಾ, ಅವರೇ ನಮಗೆ ಎಲ್ಲ. ಬೆಳಿಗ್ಗೆ ಎಷ್ಟೊತ್ತು ಶುರು ಮಾಡ್ತೀವಿ? ನಾವು 10 ಗಂಟೆಗೆ ಬರ್ತೀವಿ, 6 ಗಂಟೆ ಮನೆಗೆ ಹೋಗ್ತೀವಿ. ಇದೆಲ್ಲ ತಯಾರಿ ಮನೆಯಲ್ಲೇ ರೆಡಿ ಮಾಡ್ತೀವಿ? ಮನೆಯಲ್ಲೇ ಮಾಡ್ತೀವಿ. ಮನೇಲಿ ಎಷ್ಟೊತ್ತಿಗೆ ಹೇಳ್ತೀರಾ ಬೆಳಿಗ್ಗೆ? ನಾವು 5 ಗಂಟೆ.
ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ಇದು ಕೆಲಸ ಮಾಡಿಬಿಟ್ಟು 10-10:30 ಇಲ್ಲಿ ಬಂದುಬಿಡ್ಬೇಕು. ಇಲ್ಲಿ ಮನೇಲಿ ಏನೇನು ತಯಾರು ಮಾಡ್ಕೊಬರ್ತೀರಾ? ಮನೇಲಿ ರಾಗಿ ಅಂಬ್ಲಿ, ಮೊಸರು ಪ್ಯಾಕೆಟ್ ಇಲ್ಲ, ಹಸು ಇದೆ, ಅಲ್ಲಿಂದ ಹಾಲು ತೊಗೊಂಡು ಬಂದು ಇದು ಮಾಡಿ. ಹೌದು, ಪ್ಯಾಕೆಟ್ ಇಲ್ಲ, ಎಲ್ಲ ನ್ಯಾಚುರಲ್ಲೇ, ಎಲ್ಲ ನ್ಯಾಚುರಲ್ಲೇ. ಅದಕ್ಕೆ ಇಷ್ಟೊಂದು ದಿನ ಕಸ್ಟಮರ್ ಹೌದು, ನ್ಯಾಚುರಲ್. ಅವ್ರಿಗೆ ಗೊತ್ತಾಗುತ್ತೆ ಮಜ್ಜಿಗೆ ಕುಡಿಯುವಾಗ ಇದು ಪ್ಯಾಕೆಟ್ ಇಲ್ಲ, ನ್ಯಾಚುರಲ್ ನೀವು ಮನೇಲಿ ಮಾಡ್ತೀರಾ ಅಂತ ನಮ್ಮನ್ನ ಕೇಳ್ತಾರೆ. ಹೌದು. ಎಷ್ಟು ಲೀಟ್ರ್ ಹಾಲು ತಗೋತೀರಾ? ನಾವು ಒಂದು 30 ಲೀಟ್ರು. ಡೈಲಿ 30 ಲೀಟ್ರ್ ಹಾಲು ತಗೋತೀರಾ? ಇವಾಗ ಬಿಸಿಲಿದೆ ಅಲ್ವಾ, 30 ಲೀಟ್ರ್ ಆಗುತ್ತೆ. ಬಿಸಿಲು ಬೇಸಿಗೆ ಕಾಲ, ಬೇರೆ ಕಾಲದಲ್ಲಿ ಏನು, ಚಳಿಗಾಲ ಮಳೆಗಾಲದಲ್ಲಿ ಏನು ಕೆಲಸ ಮಾಡ್ತೀರಾ? ನಾನು ಮುಸ್ಕಿನ ಜೋಳ ಅವಾಗ ಮಾಡ್ತೀರಾ? ಆ ಕಾಲದಲ್ಲಿ ಆ ಕೆಲಸ, ಈ ಕಾಲದಲ್ಲಿ ಈ ಕೆಲಸ. ಬಹಳ ನೋಡಿದ್ರೆ ನಮಗೆ ಅಯ್ಯೋ ಅನಿಸುತ್ತೆ, ಇಷ್ಟು ಚಿಕ್ಕ ವಯಸ್ಸಿಗೆ ಒಬ್ಬ ಗಂಡನ ಕಳ್ಕೊಂಡು ಕಷ್ಟಪಟ್ಟಿದ್ದೀರಲ್ಲ, ಯಾವತ್ತೂ ನಂಬ್ಕೋಬೇಡಿ. ಈ ಧೈರ್ಯ ಇರಲಿ, ಮತ್ತು ಈ ಧೈರ್ಯದಿಂದ ನಿಜವಾಗ್ಲೂ ಬದುಕಬೇಕು. ನಿಜವಾಗ್ಲೂ ಇಷ್ಟು ಚಿಕ್ಕ ವಯಸ್ಸಿಗೆ ನೀವು ಈ ಬೆಂಗಳೂರಲ್ಲಿ ಒಂದು ಬದುಕು ಕಟ್ಕೊತಾ ಇದ್ದೀರಾ, ಜೊತೆಗೆ 2 ಮಕ್ಕಳು ಭವಿಷ್ಯ ರೂಪಿಸ್ಕೊಟ್ಟಿದ್ದೀರಾ ಅಂದರೆ ನಿಜವಾಗ್ಲೂ ನೀವು ನೋಡಿದ್ರೆ ನಮಗೆ ಅಯ್ಯೋ ಅನ್ನೋದಕ್ಕಿಂತ ಬಹಳ ಖುಷಿಯಾಗುತ್ತೆ. ನಿಮ್ಮ ಒಳಗಡೆ ಇಷ್ಟೊಂದು ನೋವಿದೆ ಅಂತ ನಮಗೂ ಕೂಡ ಗೊತ್ತೇನಿಲ್ಲ. ನಿಮ್ಮ ಥರ ಎಷ್ಟೋ ಜನ ಹೆಣ್ಮಕ್ಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಭಯ ಬಾರ್ದು. ನಮ್ಮ ಗಂಡ ತೀರೋಗಿದ್ರು ಸೂಸೈಡ್ ಮಾಡ್ತಾರ ಅಂತಾರಲ್ವಾ, ಆ ಥರ ಇರಬಾರ್ದು. ನಿಮ್ಮ ಕೈಯಲ್ಲಿ ಏನು ಇದು ಇದೆ, ನಿಮಗೆ ಒಂದು ಇದು ಟ್ಯಾಲೆಂಟ್ ಇದೆ, ಅದು ಆಚೆ ಬರಬೇಕು. ಆಚೆ ಬಂದು ನೀವು ಒಂದು ಇದು ಮಾಡಬೇಕು. 1,000 ಒಂದು ಸಂಪಾದನೆ ಮಾಡಿ ಒಂದು ತಿಂಗಳು 30,000 ಹೌದು, ಸಂಪಾದನೆ ಮಾಡ್ತೀರಾ? ನಿಮ್ಮ ಖರ್ಚು ವೆಚ್ಚ ಎಲ್ಲ ಹೋಗಿ ಒಂದು 30,000 ಬರುತ್ತೆ. ಹೌದು. ನೀವು ಬೇರೆ ಕಡೆ ಕೆಲಸಕ್ಕೆ ಹೋಗಿದ್ರಿಂದ ಇಲ್ಲಿ ಒಳ್ಳೇದಿದೆ ನಿಮಗೆ? ಒಳ್ಳೆಯದು. ಅಲ್ಲಿ ಹೋಗಿದ್ರೆ 15-18 ಕೊಡ್ತಾರೆ. ಅದು ನನಗೆ ಅಷ್ಟೊಂದು ಇಲ್ಲ. ಇದು ಮನೆ ಕೆಲಸ ಅಂದ್ಬಿಟ್ಟು ಮನೆಯಲ್ಲೇ ನಮ್ಮ ಮಕ್ಕಳು ಫಸ್ಟ್ ನೋಡಬೇಕು. ಅಲ್ಲ, ಅವ್ರ ಕೈಯಲ್ಲಿ ಬೈಸ್ಕೊಳ್ಳೋದು, ಆಡಿಸ್ಕೊಳ್ಳೋದು, ಟೈಮ್ ಹಂಗೆ ಇರಬೇಕು. ಯಾರು ಇಲ್ಲ ಅಂದರೆ ಅವ್ರಿಗೆ ಸ್ವಲ್ಪ ಇದಾಗುತ್ತೆ, ನಾನು ಇಲ್ಲ ಅಂದರೆ ಅವ್ರಿಗೆ ಸ್ವಲ್ಪ ಬೇಜಾರಾಗುತ್ತಲ್ವಾ, ಅದಕ್ಕೆ. ಓಕೆ, ಮಾಹಿತಿ ಒಳ್ಳೆಯದಾಗಲಿ. ಬೆಂಗಳೂರು ಇನ್ನೂ ಒಳ್ಳೆ ಕೆಲಸ ಮಾಡಿ ಅಂತ ಹೇಳ್ತಾ ನಿಮಗೆ ಧನ್ಯವಾದ ಅನಿಸುತ್ತೆ. ಧನ್ಯವಾದ. ಧನ್ಯವಾದ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.